ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮನಶೇಖರ ಪ್ರಸಾದ ಗುರು ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಮನಶೇಖರ ವೆಂಕಟರಮಣ ಗುರು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಬಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಮನಶೇಖರ ವೆಂಕರ ಈ ಪ್ರಸಾದ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಂದರೆ ನಯನತಾರ ಆಗಿರ್ಬೋದು ಮತ್ತು ಡೆಗ್ಗಪ್ಪ ವೆಂಕಟೇಶ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 200 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 378 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಲ್ಯಾಂಗ್ವೇಜ್ಗಳು ನೋಡೋದಾದರೆ ಮೇನಾಗಿ ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಮತ್ತು ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ. ಮತ್ತು ಈ ವೆಂಕಟ ಪ್ರಸಾದ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಈ ದಗ್ಗುಬಾಟಿ ವೆಂಕಟೇಶ್ ಅವರು ದೊಡ್ಡ ಒಂದು ಕಂಪ್ನಿ ಮ್ಯಾನೇಜರ್ ಆಗಿರ್ತಾರೆ ಗೈಸ್. ಆ ಮ್ಯಾನೇಜರ್ಲಿ ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ಎಲ್ಲರನ್ನೂ ಕೂಡ ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ಒಂದೊಂದು ವಾರ್ಡ್ಗಳಲ್ಲಿ ಶಿಫ್ಟ್ ಮಾಡ್ತಾ ಇರ್ತಾರೆ. ಅಂತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಆಗಿರ್ಬೋದು ಎಲ್ಲನೂ ಕೂಡ ನಡೆಸ್ತಾ ಇರ್ತಾರೆ. ಆದರೆ ನಯನತಾರ ಅವ್ರು ಏನು ಮಾಡಿರ್ತಾರೆ ಅಂತಾರೆ ಈ ದಗ್ಗುಬಾಟಿ ವೆಂಕಟೇಶ್ಗೆ ಮ್ಯಾರೇಜ್ ಆಗಿರ್ತಾರೆ. ಅವರು ಡಿವೋರ್ಸ್ ಅಪ್ಲೈ ಮಾಡಿ ಬೇರೆ ಇರ್ತಾರೆ, ಅಂದರೆ ಇವರಿಬ್ಬರು ಕೂಡ ಮಾತಾಡ್ಸೋದಿಲ್ಲ, ಮ್ಯಾರೇಜ್ ಆಗಿರ್ತಾರೆ. ಅವಾಗ ಏನು ಮಾಡ್ತಾರೆ, ತನ್ನ ಫ್ರೆಂಡ್ಸ್ಗಳು ಏನು ಮಾಡ್ತಿರ್ತಾರೆ, ನೀನೇನಕ್ಕೆ ಇವನ ಜೊತೆ ಕ್ಲೋಸ್ ಆಗ್ಬಾರ್ದು, ಅವ್ನು ಚೇಂಜ್ ಆಗಿದ್ದಾನೆ ಅಂತ ಎಲ್ಲನೂ ಕೂಡ ಕೇಳ್ತಾ ಇರ್ತಾನೆ. ಕೇಳ್ತಾ ಇದ್ದಾಗ ಏನು ಮಾಡ್ತಾನೆ ಈ ದಗ್ಗುಬಾಟಿ ವೆಂಕಟೇಶ್ ಅವನು ಒಂದು ಕಂಪ್ನಿ ಪ್ರೊಸೆಸರ್ ಆಗಿ ಅವಳ ಜೊತೆಗೆ ಇರಬೇಕಾಗುತ್ತೆ ಅಂತಾರೆ. ನಯನತಾರ ಮತ್ತು ದಗ್ಗುಬಾಟಿ ವೆಂಕಟೇಶ್ ಅವರು ಕೂಡ ಇಬ್ಬರು ಜೊತೆಗೆ ಇರಬೇಕಾಗಿರುತ್ತೆ. ಆ ಇರಬೇಕಾದ ಸಮಯಕ್ಕೆ ಏನು ಮಾಡ್ತಾರೆ, ಈ ನಯನತಾರ ಅವ್ರಿಗೂ ಈ ದಗ್ಗುಬಾಟಿ ವೆಂಕಟೇಶ್ ಅವರು ಒಂದು ಕಂಪ್ನಿಯ ಸಿಚುವೇಷನಲ್ಲಿ ಸಿಗಾಕೊಂಡು ಅಲ್ಲಿ ಫೈಟಿಂಗನ್ನು ಮಾಡ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಒಂದು ಸ್ವಲ್ಪ ಇಂಜುರಿಯಸ್ ಆಗುತ್ತೆ. ಇಂಜುರಿಯಸ್ ಆಗಿದಾಗ ಏನು ಮಾಡ್ತಾರೆ, ನಯನತಾರ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ನಯನತಾರ ಅವರ ಮೇಲೆ ಒಂದು ಸ್ವಲ್ಪ ಒಲವು ತೋರಿಸ್ತಾರೆ ದಗ್ಗುಬಾಟಿ ವೆಂಕಟೇಶ್ ಮೇಲೆ. ಅವಾಗೇನು ಮಾಡ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ ಎಲ್ಲ ಕರೆಸಿ ಈ ರೀತಿ ಅಂತ ಕೂಡ ಹೇಳ್ತಾರೆ. ಗಾಯ್ಸ್ ಈ ಮೂವಿಯಲ್ಲಿ ದಗ್ಗುಬಾಟಿ ವೆಂಕಟೇಶ್ ಅವರಾಗಿರ್ಬೋದು, ನಯನತಾರ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.